ಎಲ್ರಿಗೂ ನಮಸ್ಕಾರ. ಕೆಲವು ಹಾಡುಗಳಿರ್ತವೆ, ಅವು ಕೇವಲ ಹಾಡುಗಳಲ್ಲ ಅಲ್ವಾ, ಅವು ನಮ್ಮ ನೆನಪುಗಳನ್ನೇ ಹೊತ್ತು ತರ್ತವೆ. ಇಂಟರ್ನೆಟ್, ಮೊಬೈಲ್ ಫೋನ್ಗಳೆಲ್ಲ ಇಲ್ಲದ ಆ ಕಾಲದಲ್ಲಿ ಇಡೀ ಕುಟುಂಬವನ್ನ ಒಟ್ಟಿಗೆ ಕೂರಿಸ್ತಿದ್ದ ಟಿವಿ ಸಂಜೆಗಳ ಸವಿ ನೆನಪುಗಳವು. ಇಂದು ನಾವು ಅಂಥದ್ದೇ ಒಂದು ಹಾಡಿನ ಬಗ್ಗೆ, ಒಂದು ಇಡೀ ತಲೆಮಾರಿನ ಹೃದಯದಲ್ಲೇ ಮನೆ ಮಾಡಿರುವ ಹಾಡಿನ ಬಗ್ಗೆ ಮಾತಾಡೋಣ. ನೋಡಿ, ಒಂದು ಹಾಡು ನಮ್ಮ ಮರೆತು ಹೋಗಿದ್ದ ನೆನಪುಗಳನ್ನ ಹೇಗೆಲ್ಲ ವಾಪಸ್ ತರಬಲ್ಲದು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಮಾಯಾಮೃಗದ ಹಾಡು ಕೇಳಿದಾಗ ಈ ಬಳಕೆದಾರರಿಗೆ ತಮ್ಮ ಅಜ್ಜೆಯ ಮನೆ, ಬೇಸಿಗೆ ರಜೆಗಳು ಎಲ್ಲವೂ ನೆನಪಾಯ್ತಂತೆ. ಈ ಅನುಭವ ಕೇವಲ ಒಬ್ರದಲ್ಲ, ನಮ್ಮಲ್ಲಿ ಹಲವರ ಕಥೆಯೂ ಇದೇ ಆಗಿರ್ಬೋದು ಅಲ್ವಾ? ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. ಒಂದು ಹಾಡು ಅಂದ್ರೆ ಸುಮ್ನೆ ಸೀರಿಯಲ್ ಶುರು ಆಗತ್ತೆ ಅಂತ ಹೇಳೋ ಸಿಗ್ನಲ್ ಅಷ್ಟೇನಾ? ಖಂಡಿತ ಇಲ್ಲ. ಅದು ಒಂದು ಇಡೀ ಕಾಲಘಟ್ಟವನ್ನೇ ಪ್ರತಿನಿಧಿಸುತ್ತೆ. ಈ ಹಾಡುಗಳು ನಮ್ಮ ನೆನಪಿನಂಗಳದಲ್ಲಿ ಇಷ್ಟು ಆಳವಾಗಿ ಬೇರೂರಲು ಕಾರಣವಾದ್ರೂ ಏನೋ? ಹೌದು, ನಿಜ. ಈ ಹಾಡುಗಳು ಅಂದ್ರೆ ಬರೀ ಎಂಟರ್ಟೈನ್ಮೆಂಟ್ ಅಷ್ಟೇ ಅಲ್ಲ, ಅವು ನಮ್ಮ ಬಾಲ್ಯ, ನಮ್ಮ ಫ್ಯಾಮಿಲಿ ಜೊತೆ ಕಳೆದ ಸಮಯ, ಆ ಕಾಲದ ಸಂಸ್ಕೃತಿ ಎಲ್ಲವನ್ನೂ ಹಿಡಿದಿಟ್ಟಿರೋ ಒಂದು ಟೈಮ್ ಕ್ಯಾಪ್ಸ್ಯೂಲ್ ಇದ್ದಾಗೆ. ಆ ಹಾಡು ಕೇಳಿದ ತಕ್ಷಣ ಮನೆಯಲ್ಲಿ ಎಲ್ಲರೂ ಒಟ್ಟಾಗಿ ಟಿವಿ ಮುಂದೆ ಕೂರ್ತಿದ್ದ ಆ ದಿನಗಳು ಕಣ್ಮುಂದೆ ಬಂದೋಗ್ತವೆ. ಆ ಕಾಲವನ್ನ ಕಿರುತೆರೆಯ ಸುವರ್ಣ ಯುಗ ಅಂತ ಯಾಕೆ ಕರೀತಾರೆ ಗೊತ್ತಾ? ಗುಪ್ತಗಾಮಿನಿ, ಪ್ರೀತಿ ಇಲ್ಲದ ಮೇಲೆ, ಮುಕ್ತ, ಮಾಯಾಮೃಗದಂತಹ ಗಂಭೀರ ಧಾರಾವಾಹಿಗಳಿರ್ಲಿ, ಅಥವಾ ಹೊಟ್ಟೆ ಹುಣ್ಣಾಗಿಸುವಷ್ಟು ನಗಿಸ್ತಿದ್ದ ಪಾಪಪಾಂಡು, ಸಿಲಿಲಲ್ಲಿ ಇರ್ಲಿ, ಆ ಕಾಲವೇ ಬೇರೆ. ಪ್ರತಿಯೊಂದು ಧಾರಾವಾಹಿಗೂ ಅದರದೇ ಆದ ಒಂದು ಸಿಗ್ನೇಚರ್ ಟ್ಯೂನ್ ಇತ್ತು. ಹೌದು, ನಾವಿವತ್ತು ಮಾತಾಡೋಕೆ ಹೊರಟಿರೋದು ಇದೇ ಪ್ರಶ್ನೆ ಬಗ್ಗೆ. ಇಷ್ಟೆಲ್ಲ ಅದ್ಭುತ ಹಾಡುಗಳ ಮಧ್ಯೆ ಮೂಡಲ ಮನೆಯ ಹಾಡಿನಲ್ಲಿ ಅಂಥದ್ದೇನೋ ವಿಶೇಷತೆ ಇದೆ. ಯಾಕೆ ಅದು ಇವತ್ತಿಗೂ ಜನರ ಬಾಯಲ್ಲಿ ಗುಣುಗುತ್ತಲೇ ಇದೆ? ಸರಿ, ಹಾಗಾದ್ರೆ ಬನ್ನಿ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರ ಬಿಂದುವಾದ ಆ ಹಾಡಿನೊಳಗೆ ಒಂದು ಪಯಣ ಮಾಡೋಣ. ಅದೇ ಮೂಡಲ ಮನೆಯ ಆ ಮಧುರವಾದ ಗೀತೆ, ರೆಂಬೆ ಕೊಂಬಿಯ ಮಾಲ. ಮೊದಲಿಗೆ ಈ ಸೀರಿಯಲ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಮೂಡಲ ಮನೆ ಇದು ಉತ್ತರ ಕರ್ನಾಟಕದ ಒಂದು ಅವಿಭಕ್ತ ಮಾಧ್ವ ಕುಟುಂಬದ ಕಥೆ. ಆ ಭಾಗದ ಸೊಗಡು, ಅಲ್ಲಿನ ಭಾಷೆ, ಸಂಸ್ಕೃತಿಯನ್ನ ಎಷ್ಟು ಸಹಜವಾಗಿ ಕಟ್ಟಿಕೊಟ್ಟಿದ್ರು ಅಂದ್ರೆ ಅದು ಕನ್ನಡಿಗನ ಮನೆ ಮಾತಾಗಿ ಹೋಗಿತ್ತು. ಈ ಹಾಡು ಶುರು ಆಗೋದೇ ಈ ಸಾಲಿನಿಂದ: ರೆಂಬೆ ಕೊಂಬಿಯ ಮ್ಯಾಲ ಗೂಡ ಕಟ್ಟಿದಾವ ರೆಕ್ಕೆ ಬಲಿತ ಹಕ್ಕಿ. ಅಂದ್ರೆ ಒಂದು ಚಿಗುರ್ದ ಕೊಂಬೆಯ ತುದಿಯಲ್ಲಿ ಆಗ ತಾನೇ ಹಾರೋ ಕಲ್ತಿರೋ ಒಂದು ಹಕ್ಕಿ ಗೂಡು ಕಟ್ಟಿದೆಯಂತೆ. ಅಬ್ಬಾ, ಎಂಥ ಸುಂದರವಾದ ಕಾವ್ಯಾತ್ಮಕ ಆರಂಭ ಅಲ್ವಾ? ಇದು ಬರೀ ಒಂದು ಹಾಡಿನ ಸಾಲಲ್ಲ, ಇಡೀ ಜೀವನದ ಒಂದು ರೂಪಕ. ಈಗ ಈ ಹಾಡಿನ ಸಾಹಿತ್ಯದೊಳಗೆ ಇನ್ನಷ್ಟು ಆಳವಾಗಿ ಇಳಿಯೋಣ. ಯಾಕಂದ್ರೆ ಇದರ ಪ್ರತಿ ಸಾಲಿನಲ್ಲೂ ಒಂದು ಕಥೆ ಇದೆ, ಒಂದು ಚಿತ್ರವಿದೆ, ನಮ್ಮದೇ ಸಂಸ್ಕೃತಿ ಇದೆ. ಈ ಸ್ಲೈಡ್ನಲ್ಲಿರೋ ಈ ಸಾಲನ್ನ ನೋಡಿ: ಮರದ ಎಲೆ ನೆರಳು ಮನಿಯ ಗ್ವಾಡಿ ಮ್ಯಾಲ ಆಡತಾವ ಆಟ. ಹಾಹಾ, ಇದೆಯಲ್ಲ, ಇದುವೇ ಉತ್ತರ ಕರ್ನಾಟಕದ ಅಪ್ಪಟ ದೇಸಿ ಭಾಷೆಯ ಸೊಗಡು. ಇದರ ಸರಳತೆಯೇ ಇದರ ಅತಿದೊಡ್ಡ ಶಕ್ತಿ. ಈ ಸಾಲಿನ ಹಿಂದಿರೋ ರೂಪಕವನ್ನ ಗಮನಿಸಿದ್ರಾ? ಅದ್ಭುತವಾಗಿದೆ. ಮರದ ಎಲೆಗಳ ನೆರಳು ಗೋಡೆ ಮೇಲೆ ಆಡೋದನ್ನ ಒಂದು ತೊಗುಲುಗೊಂಬೆಯಾಟಕ್ಕೆ ಹೋಲಿಸಿದ್ದಾರೆ. ಇದು ಕೇವಲ ಒಂದು ದೃಶ್ಯ ಅಲ್ಲ, ಅದು ನಮ್ಮ ಹಳ್ಳಿಗಳ ಸಂಸ್ಕೃತಿಯ ಪ್ರತೀಕ, ಒಂದು ಜಾನಪದ ಕಲೆಯನ್ನ ನೆನಪಿಸುತ್ತೆ. ಇಷ್ಟೇ ಅಲ್ಲ, ಈ ಹಾಡಿನಲ್ಲಿ ಬರೋ ಬೇರ್ಬೇರೆ ಸಂಕೇತಗಳು ಕೂಡ ಮನೆ, ಕುಟುಂಬ, ಪರಂಪರೆ ಅನ್ನೋ ಕಲ್ಪನೆಯನ್ನ ಸುಂದರವಾಗಿ ಕಟ್ಟಿಕೊಡುತ್ತೆ. ಹಳೆಯ ಬಾವಿಲಿ ಚಿಗುರುವ ಬೇರುಗಳು ನಮ್ಮ ಮೂಲವನ್ನ ನೆನಪಿಸಿದ್ರೆ, ವಲಸೆ ಹಕ್ಕಿಗಳಿಗೂ ಇಲ್ಲಿ ಜಾಗವಿದೆ ಅನ್ನೋದು ನಮ್ಮ ವಿಶಾಲ ಹೃದಯವನ್ನ ತೋರಿಸುತ್ತೆ. ಆ ಕರುಳಬಳ್ಳಿಯ ಕಥೆ ನಮ್ಮ ಸಂಬಂಧಗಳನ್ನ ಹೇಳುತ್ತೆ. ಕೊನೆಗೆ ಇದೆಲ್ಲವನ್ನು ನೋಡಿ ನಾವೆಲ್ಲರೂ ಈ ದೊಡ್ಡ ಚಿತ್ರದ ಒಂದು ಸಣ್ಣ ಭಾಗವಷ್ಟೇ ಅನ್ನೋ ತತ್ವವನ್ನು ಇದು ಸಾರುತ್ತೆ. ಅಂದಹಾಗೆ ಇಂಥ ಒಂದು ಅದ್ಭುತವಾದ ಹಾಡನ್ನ ಸೃಷ್ಟಿ ಮಾಡಿದವರು ಯಾರು? ಆ ಶಬ್ದಗಳಿಗೆಲ್ಲ ಜೀವ ತುಂಬಿದವರು ಯಾರು? ಬನ್ನಿ ಈ ಮೇರುಕೃತಿಯ ಹಿಂದಿನ ಆ ಮಹಾನ್ ಚೇತನಗಳ ಪರಿಚಯ ಮಾಡಿಕೊಳ್ಳೋಣ. ಈ ಹಾಡಿನ ಸಾಹಿತ್ಯ ಬರೆದವರು ಬೇರಾರೂ ಅಲ್ಲ, ಸಾಕ್ಷಾತ್ ಕನ್ನಡದ ಹೆಮ್ಮೆಯ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಡಾ ಚಂದ್ರಶೇಖರ ಕಂಬಾರರು. ಕವಿ, ನಾಟಕಕಾರ, ಜಾನಪದ ವಿದ್ವಾಂಸ. ಅವರ ಲೇಖನಿಯಿಂದ ಬಂದ ಪ್ರತಿ ಶಬ್ದಕ್ಕೂ ಒಂದು ತೂಕವಿದೆ, ಒಂದು ಅಪ್ಪಟ ದೇಸಿ ಸೊಗಡಿದೆ. ಈ ಹಾಡು ಇಷ್ಟೊಂದು ಸಹಜವಾಗಿ, ಇಷ್ಟೊಂದು ಮಣ್ಣಿನ ವಾಸನೆಯಿಂದ ಕೂಡಿರೋಕೆ ಕಾರಣವೇ ಕಂಬಾರರು. ಯಾಕಂದ್ರೆ ಅವರು ಉತ್ತರ ಕರ್ನಾಟಕದ ಮಣ್ಣಿನ ಮಗ. ಆ ನೆಲದ ಭಾಷೆ, ಸಂಸ್ಕೃತಿ, ಜಾನಪದ ಎಲ್ಲವನ್ನೂ ತಮ್ಮ ಉಸಿರಾಗಿಸಿಕೊಂಡೋರು. ಅದಕ್ಕೆ ನೋಡಿ, ಈ ಹಾಡು ಕೇವಲ ಒಂದು ಕವಿತೆಯಾಗಿ ಉಳಿಯದೆ ಆ ಇಡೀ ಪ್ರದೇಶದ ಆತ್ಮದಂತಿದೆ. ಇಂಥ ಅದ್ಭುತ ಸಾಹಿತ್ಯಕ್ಕೆ ತಮ್ಮ ಕಂಠದಾನ ಮಾಡಿದವರು ಸುಪ್ರಸಿದ್ಧ ಗಾಯಕಿ ಸಂಗೀತಾ ಕಟ್ಟಿಯವರು. ಯೋಚನೆ ಮಾಡಿ, ತಮ್ಮ 4ನೇ ವಯಸ್ಸಿನಲ್ಲಿಯೇ ನೌಶಾದ್ ಸಾಹೇಬ್ರಂಥ ದಿಗ್ಗಜರಿಂದ
ವಂಡರ್ ಇನ್ ಮ್ಯೂಸಿಕ್ ಅಂತ ಹೊಗಳಿಸ್ಕೊಂಡ ಪ್ರತಿಭೆಯವರದು. ಅವರ ಆ ಭಾವಪೂರ್ಣ ಧ್ವನಿ ಈ ಹಾಡನ್ನ ಬೇರೆಯೇ ಒಂದು ಮಟ್ಟಕ್ಕೆ ಕೊಂಡೊಯ್ದುಬಿಟ್ಟು. ಹಾಗಾದ್ರೆ ಈ ಹಾಡಿನ ಯಶಸ್ಸಿನ ಸೀಕ್ರೆಟ್ ಏನು ಅಂತ ಈಗ ನಮಗೆ ಅರ್ಥವಾಗ್ತಿದೆ ಅಲ್ವಾ? ಇದು ಇಬ್ಬರು ದಿಗ್ಗಜರ ಸಮ್ಮಿಳನ. ಒಂದು ಕಡೆ ಕಂಬಾರರ ದೇಸಿ ಜಾನಪದದ ಶಕ್ತಿ, ಇನ್ನೊಂದು ಕಡೆ ಸಂಗೀತ ಕಟ್ಟಿಯವರ ಶಾಸ್ತ್ರೀಯ ಸಂಗೀತದ ಭದ್ರ ಬುನಾದಿ. ಎರಡೂ ಸೇರಿದಾಗ ಒಂದು ಅಪೂರ್ವವಾದ ಕಲಾಕೃತಿ ಹುಟ್ಕೊಂಡಿತು. ಸರಿ, ಇಲ್ಲಿವರೆಗೂ ನಾವು ಈ ಹಾಡಿನ ವ್ಯಕ್ತಿಗತ ಅನುಭವದ ಬಗ್ಗೆ ಮಾತಾಡಿದ್ವಿ. ಈಗ ಒಂದು ಹೆಜ್ಜೆ ಹಿಂದೆ ಬಂದು ಇದರ ವಿಶಾಲವಾದ ಸಾಂಸ್ಕೃತಿಕ ಮಹತ್ವವನ್ನ ನೋಡೋಣ. ಯಾಕೆ ಇದು ಕೇವಲ ಒಂದು ಹಾಡಾಗಿ ಉಳಿಲಿಲ್ಲ? ಈ ಸ್ಲೈಡ್ ಇದನ್ನೇ ಸಂಕ್ಷಿಪ್ತವಾಗಿ ಹೇಳ್ತಿದೆ ನೋಡಿ. ಒಂದು ಸಾಂಸ್ಕೃತಿಕ ಕಲಾಕೃತಿ ಹುಟ್ಟೋಕೆ ಬೇಕಾದ ರೆಸಿಪಿ ಇದು. ಮೊದಲು ಜಾನಪದದ ಬೇರುಗಳು ಬೇಕು, ಅದಕ್ಕೆ ಕಂಬಾರರಂತಹ ಮೇಧಾವಿಯ ಸಾಹಿತ್ಯ ಸೇರಬೇಕು. ನಂತರ ಸಂಗೀತ ಕಟ್ಟಿಯವರಂತಹ ಗಾಯಕಿಯ ಧ್ವನಿ ಜೀವ ತುಂಬಬೇಕು. ಕೊನೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಅದನ್ನ ಕೋಟ್ಯಾಂತರ ಜನರಿಗೆ ತಲುಪಿಸೋಕೆ ಟೆಲಿವಿಷನ್ನಂತಹ ಒಂದು ಮಾಧ್ಯಮ ಬೇಕು. ಇದೇ ನೋಡಿ ಆ ಕಾಲದ ವಿಶೇಷತೆ. ಅದನ್ನ ಒಂದು ಸುವರ್ಣಯುಗ ಅಂತ ಕರೀಬರುದು. ಯಾಕಂದ್ರೆ ಆ ಕಾಲದಲ್ಲಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಕವಿತೆಗಳು ಜನಸಾಮಾನ್ಯರು ನೋಡೋ ಧಾರಾವಾಹಿಯ ಶೀರ್ಷಿಕೆ ಗೀತೆಗಳಾಗ್ತಿದ್ವು. ಅಂದ್ರೆ ಹೈ ಆರ್ಟ್ ಅಂತಾರಲ್ಲ, ಆ ಶ್ರೇಷ್ಠ ಕಲೆಗೂ ಜನಪ್ರಿಯ ಸಂಸ್ಕೃತಿಗೂ ನಡುವೆ ಯಾವುದೇ ಅಂತರವೇ ಇರಲಿಲ್ಲ. ನೋಡಿ, ಈ ರೆಡ್ಡಿಟ್ ಬಳಕೆದಾರರ ಮಾತು ಆ ಕಾಲದ ಗುಣಮಟ್ಟಕ್ಕೆ ಹಿಡಿದ ಕನ್ನಡಿ. ಆಗಿನ ಕಾಲದಲ್ಲಿ ಸಿನಿಮಾ ಡೈರೆಕ್ಟರ್ಗಳು ಕೂಡ ಸೀರಿಯಲ್ ಮಾಡ್ತಿದ್ರು ಅಂತ. ಅಂದ್ರೆ ಆಗಿನ ಧಾರಾವಾಹಿಗಳನ್ನ ಬರೀ ಮನರಂಜನೆಗಾಗಿ ಮಾಡ್ತಿರ್ಲಿಲ್ಲ, ಅದನ್ನ ಒಂದು ಕಲಾಕೃತಿಯ ಹಾಗೆ ರೂಪಿಸ್ತಿದ್ರು. ಅದಕ್ಕೆ ಅಲ್ವಾ ಅವು ಇವತ್ತಿಗೂ ನಮ್ಮ ನೆನಪಿನಲ್ಲಿ ಹಚ್ಚ ಹಸಿರಾಗಿ ಉಳಿದಿರೋದು. ಹಾಗಾದ್ರೆ ನಮ್ಮ ಇವತ್ತಿನ ವಿಶ್ಲೇಷಣೆಯ ಸಾರಾಂಶಕ್ಕೆ ಬರೋಣ. ಮೂಡಲ ಮನೆ ಹಾಡು ಅಂದ್ರೆ ಸಿಮ್ನೆ ಹಳೇ ನೆನಪುಗಳನ್ನ ಕೆದಕೋ ಒಂದು ಹಾಡಲ್ಲ, ಅದಕ್ಕಿಂತ ಹೆಚ್ಚು. ಅದು ಉತ್ತರ ಕರ್ನಾಟಕದ ಭಾಷೆ, ಸಂಸ್ಕೃತಿ, ಪರಂಪರೆಯನ್ನ ತನ್ನೊಳಗೆ ಹಿಡಿದಿಟ್ಟಿರೋ ಒಂದು ಜೀವಂತ ದಾಖಲೆ. ಅದು ನಮ್ಮೆಲ್ಲರ ಸಾಂಸ್ಕೃತಿಕ ಅಸ್ಮಿತೆಯ ಒಂದು ಪ್ರಮುಖ ಭಾಗ. ಈ ಹಾಡು ಒಂದು ತಲೆಮಾರಿನ ಕಥೆಯನ್ನ ಹೇಳುತ್ತೆ. ಹಾಗೇ ಪ್ರತಿಯೊಬ್ಬರ ಜೀವನದಲ್ಲೂ ಅಂಥ ಒಂದು ಹಾಡು ಇದ್ದೇ ಇರುತ್ತೆ ಅಲ್ವಾ? ನಮ್ಮ ಬಾಲ್ಯವನ್ನ, ನಮ್ಮ ಅಚ್ಚುಮೆಚ್ಚಿನ ನೆನಪುಗಳನ್ನ ಹಿಡಿದಿಟ್ಟಿರುವ ಆ ಹಾಡು ಯಾವುದು? ಒಮ್ಮೆ ಯೋಚನೆ ಮಾಡಿ ನೋಡಿ.